ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. ಅದುವೇ ಹಲಸಿನ ಹಣ್ಣಿನ ಇಡ್ಲಿ. ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಡ್ಲಿಯನ್ನು ತಿನ್ನಲಿಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಖಾರದ ಚಟ್ನಿ, ಇಲ್ಲದಿದ್ದರೆ ತುಪ್ಪದಲ್ಲಿ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾನೀಗ ಅಣೆಬೆದೆ ದೋಸೆ ಮಾಡಿದ್ದೇನೆ, ಹಾಗೆ ಅದರಲ್ಲಿ ತಿಂತೇನೆ. ಹಾಗೆ ತುಪ್ಪಕ್ಕೆ ಕೂಡ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ತುಪ್ಪದಲ್ಲಿ ಕೂಡ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ಇದು ಇಷ್ಟ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್. ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗೋಣ. ನಾವು ಹಲಸಿನ ಹಣ್ಣಿನ ಇಡ್ಲಿಗೆ ಬೇಕಾಗುವ ಸಾಮಗ್ರಿಯನ್ನು ನೋಡಿಕೊಳ್ಳುವ. ಇಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಅದರ ಡಬ್ಬಲ್ ಹಲಸಿನ ಹಣ್ಣು, ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿ, 4 ಏಲಕ್ಕಿ, ರುಚಿಗೆ ಉಪ್ಪು. ಇಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಹೀಗೆ ಪ್ಲೇಟನ್ನು ಇಟ್ಟು ನೀರನ್ನೆಲ್ಲ ಹೀಗೆ ಬಸಿದುಕೊಂಡಿದ್ದೇನೆ. ಹೀಗೆ ನೀರೆಲ್ಲ ಹೀಗೆ ಡ್ರೈ ಹೀಗೆ ಇಳಿದು ಸೋಸಿ ಹೋಗಬೇಕು. ಆನಂತರ ನೀರೆಲ್ಲ ಸೋಸಿದ ನಂತರ ಒಂದು 5-10 ನಿಮಿಷ ನಾವು ಹೀಗೆ ಬಿಡಬೇಕು, ಪ್ಲೇಟ್ ಮುಚ್ಚಿ ಬಿಡಬೇಕು. ಆದ ನಂತರ ಅಕ್ಕಿ ಎಲ್ಲ ಡ್ರೈ ಆಗ್ತದೆ ನೋಡಿ. ಇದೆಲ್ಲ ನಾನು ನೀರು ಸೋಸಿ ಇಟ್ಟುಕೊಂಡು ಅಕ್ಕಿ ನೋಡಿ ಈ ರೀತಿ ಇದೆ. ಇನ್ನು ನಾವು ಇದನ್ನು ಪೌಡ್ರ್ ಮಾಡಿಕೊಳ್ಳೋ. ಪೌಡ್ರ್ ಅಂದರೆ ರವೆ ಥರ ಮಾಡಿಕೊಂಡ್ರೆ ಸಾಕು. ನೈಸ್ ಪೌಡ್ರ್ ಆಗೋದು ಬೇಡ, ಸ್ವಲ್ಪ ರವೆ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ರವೆ ಕೂಡ ಬೇಡ, ಬಾಂಬೆ ರವೆ ಉಂಟಲ್ಲ ಆ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ ಅಕ್ಕಿ ನೋಡಿ ಎಷ್ಟು ಡ್ರೈ ಆಗಿದೆ ನೋಡಿ, ಎಲ್ಲ ಉದುರಾಗಿದೆ ನೋಡಿ. ಸ್ವಲ್ಪ ನೀರಿನ ತೇವಾಂಶ ಕೂಡ ಉಂಟು, ಅದರ ಜೊತೆ ಅಕ್ಕಿ ಕೂಡ ಹೀಗೆ ನೋಡಿ ಬಿಡಿ ಆಗಿದೆ. ಇದನ್ನು ನಾವು ಪೌಡ್ರ್ ಮಾಡಿಕೊಳ್ಳೋ. ಅಕ್ಕಿಯನ್ನು ಜಾಸ್ತಿ ಹಾಕಿಕೊಳ್ಳೋದು ಬೇಡ, ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಅಕ್ಕಿಯನ್ನು ಪೌಡ್ರ್ ಮಾಡಿಕೊಂಡಾಯಿತು. ಈ ರೀತಿ ಮಾಡಿಕೊಂಡಿದ್ದೇನೆ ನೋಡಿ. ತುಂಬ ನಯ ಇಲ್ಲ, ಅದು ತುಂಬ ತರಿ ಕೂಡ ಇಲ್ಲ, ಮೀಡಿಯಮಲ್ಲಿ ಉಂಟು ನೋಡಿ. ನಾನೀಗ ಅದೇ ಮಿಕ್ಸರ್ ಜಾರಿಗೆ ಹಲಸಿನ ಹಣ್ಣಿನ ಸೋಳೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆಗೆ ಹಾಕಿಕೊಳ್ಳೋದು ಬೇಡ, ಸ್ವಲ್ಪ ಹಾಕಿಕೊಂಡ್ರೆ ಆಯಿತು. ನಯವಾಗಿ ರುಬ್ಬಿಕೊಳ್ಬೇಕು ಮಾತ್ರ. ಹಾಗೆ ಉಪ್ಪನ್ನು ಕೂಡ ಅದರ ಜೊತೆಯಲ್ಲಿ ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ನೀರು ಹಾಕೋದು ಬೇಡ, ಹಾಗೆ ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ನೀರಿನ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ, ಅಂದರೆ ಹಲಸಿನಕಾಯಿ ಈಗ ಮಳೆಗಾಲ ಅಲ್ಲ, ಹಲಸಿನಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟು. ಹಾಗಾಗಿ ನಾವು ಈ ನೀರು ಹಾಕದೆ ರುಬ್ಬಿಕೊಳ್ಳ. ಹಲಸಿನಕಾಯಿ ಸೋಳೆಯನ್ನು ಸಹ ರುಬ್ಬಿಕೊಂಡಾಯಿತು, ನಯವಾಗಿ ರುಬ್ಬಿಕೊಂಡಿದ್ದೇನೆ. ಇನ್ನು ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಹಲಸಿನಕಾಯಿ ಸೋಳೆಯನ್ನೆಲ್ಲ ರುಬ್ಬಿಕೊಂಡು ಈ ಅಕ್ಕಿ ಹುಡಿಗೆ ಹಾಕಿಕೊಂಡಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಮೊದಲಿಗೆ ನಾವು ನೀರು ಸೇರಿಸಿಕೊಳ್ಳೋದು ಬೇಡ, ನೀರು ಹಿಟ್ಟಿನ ಹದ ನೋಡಿಕೊಂಡ ನಂತರ ನೀರು ಸೇರಿಸಿಕೊಂಡ್ರೆ ಆಯಿತು. ಈಗ ನಾನು ಏಲಕ್ಕಿಯನ್ನು ಕೂಡ ಅಕ್ಕಿ ಹುಡಿ ಮಾಡುವಾಗಲೇ ಜೊತೆಯಲ್ಲಿ ಮುಚ್ಚಿಕೊಂಡು ಪೌಡರ್ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ನಾನು ಇದಕ್ಕೆ ಸ್ವಲ್ಪ ಮಿಕ್ಸರ್ ಜಾರ್ದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಹಿಟ್ಟಿನ ಹದ ನೋಡಿಕೊಳ್ಳೋ. ಇಲ್ಲಿ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ. ಮತ್ತು ಇಲ್ಲಿ ಹಲಸಿನ ಹಣ್ಣನ್ನು ನಾವು ಜಾಸ್ತಿ ಹಾಕಿಕೊಳ್ಬೋದು. ಎಷ್ಟೇ ಹಲಸಿನ ಹಣ್ಣು ಹಾಕಿಕೊಂಡ್ರೆ ನಾವು ಇದಕ್ಕೆ ಕಡಿಮೆ ಅಂತಿಲ್ಲ ನೋಡಿ. ಜಾಸ್ತಿ ಹಾಕಿಕೊಂಡ್ರೆ ಸ್ವಲ್ಪ ಪಿಚಿ ಆಗ್ತದೆ ನೋಡಿ. ಈ ರೀತಿ ಇದೆ ಹಿಟ್ಟಿನ ಹದ. ಹೀಗೆ ಮಾಡಿಕೊಂಡ್ರೆ ಆಯಿತು. ಇನ್ನು ಇದನ್ನು ನಾವು ಒಂದು 5 ನಿಮಿಷ ನಾವು ಹೀಗೆ ಇಡುವ. ಅಷ್ಟೊತ್ತಿಗೆ ನಾವು ಇಡ್ಲಿ ಕಪ್ಪಿಗೆಲ್ಲ ಎಣ್ಣೆ ಅಥವಾ ತುಪ್ಪವನ್ನು ಸವರಿಕೊಳ್ಳ. ನಾವೀಗ ಇಡ್ಲಿ ಕಪ್ಪಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳುವ. ನಾನಿಲ್ಲಿ ತುಪ್ಪವನ್ನು ಕರಗಿಸಿ ಇಟ್ಟುಕೊಂಡಿದ್ದೇನೆ. ತುಪ್ಪ ಹಚ್ಚಿದ್ರೆ ಉಂಟಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ನಮಗೆ. ಈಗ ಹಲಸಿನ ಹಣ್ಣಿನ ಈ ಇಡ್ಲಿ ಉಂಟಲ್ಲ ಒಳ್ಳೆ ಫ್ಲೇವರ್ ಕೊಡ್ತದೆ. ಯಾವುದೇ ಸಿಹಿ ವಸ್ತುವಿಗೆ ನಾವು ತುಪ್ಪ ಹಚ್ಚಿ ತಿಂದರೆ ಎಲ್ಲ ಒಳ್ಳೆಯದಾಗ್ತದಲ್ಲ, ಹಾಗೆ ಮತ್ತು ಫ್ಲೇವರ್ ಕೂಡ ಒಳ್ಳೆಯದಾಗ್ತದೆ. ಹಾಗೆ ನಾನಿಲ್ಲಿ ತುಪ್ಪ ತಗೊಂಡಿದ್ದೇನೆ. ತುಪ್ಪವೇ ಆಗಬೇಕಂತಿಲ್ಲ, ಕೊಬ್ಬರಿ ಎಣ್ಣೆಯನ್ನು ಸಹ ಹಚ್ಚಿಕೊಳ್ಬೋದು. ತುಪ್ಪ ಸವರಿದ ಕಪ್ಪಿಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋ. ಹಾಕಿದ ನಂತರ ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಳಿ, ಅಂದರೆ ಎಲ್ಲ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಲಿ. ಹಾಗೆ ನೋಡಿ ಎಲ್ಲ ಇಡ್ಲಿ ಕಪ್ಪಿಗೆ ಕೂಡ ನಾನು ಹಿಟ್ಟನ್ನು ಹಾಕಿಕೊಂಡಾಯಿತು.
ಹಿಟ್ಟನ್ನು ಹಾಕಿದ ನಂತರ ಒಂದು ಸ್ವಲ್ಪ ಹೀಗೆ ಕೈಯಲ್ಲಿ ಹೀಗೆ ಟ್ಯಾಪ್ ಮಾಡಿದರೆ ಆಯಿತು. ನಮಗೆ ಇಲ್ಲಿ ಹಿಟ್ಟು ಲೆವೆಲ್ ಆಗಿ ನಿಲ್ತದೆ. ಇನ್ನು ಇದನ್ನು ನಾವು ಇಡ್ಲಿ ಮಡಿಕೆಯಲ್ಲಿ ಇಟ್ಟು ಬೇಯಿಸ್ತಾರೆ. ಇಡ್ಲಿ ಮಡಿಕೆಗೆ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಕೂಡ ಚೆನ್ನಾಗಿ ಕಾಯ್ತುಂಟು. ನೀರು ಚೆನ್ನಾಗಿ ಕಾದ ನಂತರ ನಾವು ಈ ಇಡ್ಲಿ ಕಪ್ಪನ್ನು ಇಟ್ಟುಕೊಳ್ಬೇಕು. ಇಡ್ಲಿ ಕಪ್ಪನ್ನೆಲ್ಲ ಇಟ್ಟುಕೊಂಡಾಯಿತು. ಇನ್ನು ನಾವು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳುವ. ಬೆಂಕಿಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡಾಯಿತು. ಇಲ್ಲಿ ನಾನು ಇಡ್ಲಿಯನ್ನು ಬೇಯಲಿಕ್ಕಿಟ್ಟು ಸುಮಾರು 20 ನಿಮಿಷವೇ ಆಯಿತು. ನಾವು ಇದನ್ನು ತೆಗೆಯುವೇನು, ಬೆಂದಿರ್ಬೋದು ಇಷ್ಟೊತ್ತಿಗೆ. ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಉಬ್ಬಿ ಬಂದಿದೆ ನೋಡಿ. ಇದನ್ನೆಲ್ಲ ಇನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳುವ. ಇಡ್ಲಿಗೆ ತಣ್ಣಗಾಗಿದೆ. ಇದನ್ನು ನೀಟಾಗಿ ನಾವು ಎಬ್ಬಿಸ್ಕೊಳ್ಳುವ, ಕಪ್ಪಿಂದ ತೆಕ್ಕೊಳ್ಳುವ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಹೇಳ್ತದೆ ಕೂಡ. ಇದು ಕಪ್ಪಿಗೆ ಕೂಡ ಅಂಟುದಿಲ್ಲ ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಎಲ್ಲವನ್ನು ಕೂಡ ಇದೇ ರೀತಿ ಎಬ್ಬಿಸ್ಕೊಂಡ್ರೆ ಆಯಿತು. ಅದನ್ನು ಚಾಕು ಹಾಕದೆ ಹೀಗೆ ಎದ್ದು ಬರ್ತದೆ ನೋಡಿ. ಚಾಕುನ ಸಹಾಯ ಇಲ್ಲದೆ ಕೈಗೆ 2 ಸಲ ಹೀಗೆ ಟ್ಯಾಪ್ ಮಾಡಿದ್ರೆ ಆಯಿತು ನೋಡಿ.